ತೆಂಗಿನಕಲ್ ಗ್ರಾಮ ಕೈಲಂಚ ಹೋಬಳಿ ರಾಮನಗರ ತಾಲೂಕು. ನಾನು ಕೃಷಿ ಹೊಂಡ ಮಾಡಿಸೋಕ್ಕೆ ಕೃಷಿ ಇಲಾಖೆಯವ್ರನ್ನ ಭೇಟಿ ಮಾಡಿ ಅವರ ಎಕ್ಸ್ಟಿಮೇಟ್ ಪ್ರಕಾರವಾಗಿ ಕೃಷಿ ಹೊಂಡ ಮಾಡಿಸಿದ್ದೀನಿ. ಅದರಲ್ಲಿ ಮಳೆ ನೀರು ತುಂಬಿಕೊಂಡು ನೀರಿಲ್ಲದೆ ಇದ್ದಾಗ ನಾನು ವ್ಯವಸಾಯಕ್ಕೆ ಅನುಕೂಲವಾಗುವಂತೆ ಕೃಷಿ ಹೊಂಡ ಮಾಡಿಸ್ಕೊಂಡಿದ್ದೀನಿ. ತೆಂಗು, ಮಾವು, ಉಪ್ಪನೇರಳೆ ಗಿಡ ಇದೆ. ಅದ್ರ ಹಿಂದೆ ಬದು ಸುಧಾ ಮಾಡಿಸಿದ್ದೀನಿ. ನೀರು ಇಮರದಂತೆ ನೋಡ್ಕೊಳ್ತಾ ಇದ್ದೀವಿ. ಬೇಲಿ ಮಾಡಿಸಿದ್ದೀನಿ. ದನ ಕರ ಕುರಿ ಜನ ಹೋಗಿ ಒಳಗಡೆ ಬೀಳದಂತೆ ತಂತಿ ಬೇಲಿನೂ ಸಹ ಮಾಡಿಸ್ಕೊಂಡಿದ್ದೀನಿ. ತೆಂಗು ಫಲ ಜಾಸ್ತಿ ಬರ್ತಾಯಿದೆ. ಮಾವಿನ ಸಸಿಗಳು ಒಣಗೋಯ್ತಾ ಇದ್ದಾವೆಲ್ಲ. ಮಳೆಗಾಲದಲ್ಲಿ ಮಾವಿನ ಸಸಿ ಬದುಕಿಸ್ಕೊಂಡು ಉಪ್ಪನೇಲೆ ಸೊಪ್ಪು ಚೆನ್ನಾಗಿ ಬರ್ತಾಯಿದೆ ತೋಟದಲ್ಲಿ. ಕೃಷಿ ಹೊಂಡದಿಂದ ನಾವು ಬೇಕಾದಷ್ಟು ಪ್ರಯೋಜನ ಪಡ್ಕೊಂಡಿದ್ದೀವಿ. ಬೇರೆ ರೈತರಿಗೂ ಸಹ ನಾನು ಈ ಕೃಷಿ ಹೊಂಡ ಮಾಡಿಸಿದ್ರೆ ಪ್ರಯೋಜನ ಇದೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ರೈತ ಬಾಂಧವರೇ, ಕರ್ನಾಟಕ ರಾಜ್ಯ ಅನ್ನೋದೇನಿದೆ ಇದು ಬಹುಪಾಲು ಮಳೆಯಾಶ್ರಿತ ಪ್ರದೇಶವಾಗಿದೆ. ನಾವು ಪ್ರತಿ ವರ್ಷ ಬರ ಅಥವಾ ಪ್ರವಾಹ ಪರಿಸ್ಥಿತಿಗೆ ತುತ್ತಾಗ್ತಾ ಇದ್ದೀವಿ. ಈ ಪರಿಸ್ಥಿತಿಯಲ್ಲಿ ಕೃಷಿ ಅನ್ನೋದು ಬಹಳ ಕಷ್ಟವಾಗಿದೆ. ಕೃಷಿ ಮಾಡುವಂಥದ್ದು, ಈ ಕೃಷಿನ ಲಾಭದಾಯಕವಾಗಿ ಮಾಡಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷಿ ಗುರಿಯಿಂದ ಅಂದಿನ ಕರ್ನಾಟಕ ಸರ್ಕಾರ 2014-15ನೇ ಸಾಲಿನಲ್ಲಿ ಕೃಷಿ ಭಾಗ್ಯ ಅನ್ನೋ ಯೋಜನೆಯನ್ನು ಜಾರಿ ಮಾಡಿತು. ಮತ್ತು 2023-24ನೇ ಸಾಲಿನಲ್ಲಿ ಇದೇ ಕೃಷಿ ಭಾಗ್ಯ ಯೋಜನೆನ ಮತ್ತೆ ಮರುಜಾರಿ ಮಾಡಿದೆ. ಈ ಕೃಷಿ ಭಾಗ್ಯ ಯೋಜನೆಯಲ್ಲಿ ರೈತರು ಹೇಗೆಲ್ಲ ಪ್ರಯೋಜನ ಪಡ್ಕೋಬೋದು ಅಂತ ಹೇಳ್ಬಿಟ್ಟು ಸಹಾಯಕ ಕೃಷಿ ನಿರ್ದೇಶಕ ರಾಮನಗರ ತಾಲೂಕಿನ ಅಧಿಕಾರಿಯಾದ ನಾನು ಇಂದು ತಿಳಿಸ್ಕೊಡ್ತೀನಿ. ಈ ಯೋಜನೆಯು ಪ್ಯಾಕೇಜ್ ಮಾದರಿಯ ಯೋಜನೆಯಾಗಿದ್ದು, ಮೊದಲನೇ ಬಾರಿ ಇದರಲ್ಲಿ ಏನೇನು ಪ್ಯಾಕೇಜ್ ಘಟಕಗಳು ಹೇಗೆ ಪಡ್ಕೋಬೋದು ಅಂತ ಹೇಳ್ಬಿಟ್ಟು ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಇದರಲ್ಲಿ ರೈತರು ಬದು ಅಳವಡಿಸ್ಕೋಬೋದು ತಮ್ಮ ಜಮೀನುಗಳಿಗೆ. ನಂತರ ಕೃಷಿ ಹೊಂಡ, ನಂತರ ಆ ಕೃಷಿ ಹೊಂಡದಲ್ಲಿ ನಿಲ್ಲುವಂಥ ನೀರು ಆವಿಯಾಗ್ದಿರ ಅಥವಾ ಇಂಗದಿರ ಉಳಿಸ್ಕೊಳ್ಳೋದಕ್ಕೋಸ್ಕರ ಪಾಲಿಥೀನ್ ಹೊದಿಕೆ. ನಂತರ ಆ ನೀರನ್ನು ಬಳಸಿಬಿಟ್ಟು ಏನು ಬೆಳೆಗಳಿಗೆ ನೀರು ಹಾಯಿಸಲಿಕ್ಕೆ ತುಂತುರು ನೀರಾವರಿ ಘಟಕ. ಮತ್ತು ಕೃಷಿ ಹೊಂಡದಲ್ಲಿ ಸುರಕ್ಷತೆಯ ದೃಷ್ಟಿಯಿಂದ ಸುತ್ತಲೂ ತಂತಿ ಬೇಲಿ. ಮತ್ತು ಈ ಕೃಷಿ ಹೊಂಡದ ನೀರನ್ನ ಜಮೀನುಗಳಿಗೆ ಉಣಿಸೋದಕ್ಕೋಸ್ಕರ ಡೀಸೆಲ್ ಅಥವಾ ಪೆಟ್ರೋಲ್ ಅಥವಾ ಸೋಲಾರ್ ಚಾಲಿತ ಪಂಪು. ಇದನ್ನು ಇದನ್ನು ಪ್ಯಾಕೇಜ್ ಮಾದರಿನಲ್ಲಿ ನಾವು ಕೊಡ್ತಾ ಇದ್ದೀವಿ. ಹೇಗೆ ಇದೆಲ್ಲ ಪ್ರಯೋಜನ ಪಡ್ಕೋಬೋದು ಅಂದರೆ, ತಾವು ಸಮೀಪದ ರೈತ ಸಂಪರ್ಕ ಕೇಂದ್ರ ಆಗಿರ್ಬೋದು ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಆಗಿರ್ಬೋದು, ಇಲ್ಲಿ ಅರ್ಜಿನ ಸಲ್ಲಿಸೋ ಮುಖಾಂತರ ತಾವು ಈ ಪ್ರಯೋಜನ ಪಡ್ಕೋಬೋದು. ಇದರಲ್ಲಿ ಎಷ್ಟು ನಿಮಗೆ ಏನೇನು ಸೌಲಭ್ಯ ಸಿಗುತ್ತೆ ಮತ್ತು ಎಷ್ಟು ಸಹಾಯಧನ ಇದೆ ಅಂತಂದರೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ 90ರಷ್ಟು ಸಬ್ಸಿಡಿ ಇದೆ. ಹಾಗೂ ಇತರೆ ರೈತರಿಗೆ, ಸಾಮಾನ್ಯ ರೈತರಿಗೆ 80ರಷ್ಟು ಸಬ್ಸಿಡಿ ಇದೆ. ಮೊದಲನೇದಾಗಿ ನಾವು ಏನಕ್ಕೆ ಮಾಡ್ಕೋಬೇಕು, ಒಂದು ನಾಣ್ಣುಡಿ ಇದೆ: ಓಡುವ ನೀರನ್ನು ನಿಲ್ಲಿಸಿ, ನಿಲ್ಲುವ ನೀರನ್ನು ಇಂಗಿಸಿ, ಇಂಗುವ ನೀರಿನಿಂದ ಅಂತರ್ಜಲ ಮಟ್ಟನ ಹೆಚ್ಚಿಸಿ ಅಂತ ಇದೆ. ಸೊ ಇದೇ ಕಾನ್ಸೆಪ್ಟಲ್ಲಿ ನಾವು ಫಸ್ಟು ರೈತರು ಏನಿದೆ ಅವರ ಎಲ್ಲ ಜಮೀನುಗಳಿಗೂ ಬದು ಹಾಕಿಸ್ಕೋಬೇಕಾಗುತ್ತೆ. ಬದು ಹಾಕಿಸ್ಕೊಂಡಾಗ ಏನಾಗುತ್ತೆ ಅಂದರೆ, ಮಳೆ ನೀರಿಂದು ಫೋರ್ಸ್ ಕಡಿಮೆ ಆಗುತ್ತೆ. ಆಮೇಲೆ ಆ ಮಳೆ ನೀರನ್ನೆಲ್ಲನೂ ಕೃಷಿ ಹೊಂಡದಲ್ಲಿ ಶೇಖರಣೆ ಮಾಡಿಕೊಂಡು ಆ ಕೃಷಿ ಹೊಂಡಕ್ಕೆ ನಾವು ಪಾಲಿಥೀನ್ ಹೊದಿಕೆ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಪಾಲಿಥೀನ್ ಹೊದಿಕೆನಲ್ಲಿ ಗರಿಷ್ಠ 80,000ವರೆಗೂ SC/ST ರೈತರಿಗೆ ಸಬ್ಸಿಡಿ ಇದೆ. ಹಾಗೂ ಇತರೆ ರೈತರಿಗೆ 70,000ವರೆಗೂ ಸಬ್ಸಿಡಿ ಇದೆ. ಅವರು ಏನು ರೈತರದ್ದು ವಂತಿಕೆ ಇರುತ್ತೆ ಅದನ್ನು ಕಟ್ಬಿಟ್ಟು ಇದರ ಪ್ರಯೋಜನ ಪಡ್ಕೋಬೋದು. ಇನ್ನು ಕೃಷಿ ಹೊಂಡದಲ್ಲಿ ಯಾವ್ಯಾವೆಲ್ಲ ಸೈಜ್ ಇದೆ ಅಂತ ಅಂದರೆ, 10 ಮೀಟ್ರ್ ಇಂಟು 10 ಮೀಟ್ರು, 10 ಮೀಟ್ರ್ ಉದ್ದ, 10 ಮೀಟ್ರ್ ಅಗಲ, ಮತ್ತು ಆಳದಲ್ಲಿ 3 ಮೀಟ್ರು, ಮತ್ತು 12 ಮೀಟ್ರ್ ಇಂಟು 12 ಮೀಟ್ರು ಆಳ 3 ಮೀಟ್ರು, ಮತ್ತು 15 ಮೀಟ್ರ್ ಇಂಟು 15 ಮೀಟ್ರು, ಮತ್ತು 18 ಮೀಟ್ರ್ ಇಂಟು 18 ಮೀಟ್ರು, ಮತ್ತು 21 ಮೀಟ್ರ್ ಇಂಟು 21 ಮೀಟ್ರು. ಎಷ್ಟು ಪ್ರಯೋಜನ ಪಡ್ಕೋಬೋದು ರೈತರಂದರೆ, ಒಂದು 10 ಮೀಟ್ರ್ ಇಂಟು 10 ಮೀಟ್ರ್ ಕೃಷಿ ಹೊಂಡ ರೈತರು ಮಾಡಿಸ್ಕೋಬೇಕಂದ್ರೆ ಅದರ ಪೂರ್ಣ ಖರ್ಚು ಎಷ್ಟು ಬರುತ್ತೆ ಅಂದರೆ 23,000 ಬರುತ್ತೆ. ಅದೇ ನಾವು ಸರ್ಕಾರದಿಂದ 17,500 ರೂಪಾಯಿ ಸಬ್ಸಿಡಿ ಕೊಡ್ತೀವಿ. ರೈತರು ತಮ್ಮ ವಂತಿಕೆ ಎಷ್ಟಿರುತ್ತೆ, ಇನ್ನು 5,000 ಏನಿರುತ್ತೆ ಅದನ್ನು ತಾವು ಬರೆಸಬೇಕಾಗುತ್ತೆ. ಮತ್ತು ತುಂತುರು ನೀರಾವರಿ ಉಪಕರಣಕ್ಕೆ ಬಂತು ಅಂದರೆ, PMKSY MI ಯೋಜನೆಯಲ್ಲಿ
ಟೋಟಲ್ 90% ಸಬ್ಸಿಡಿನಲ್ಲಿ ಬೋತ್ ಏನು SC/ST ರೈತರಾಗಿರ್ಬೋದು ಅಥವಾ ಸಾಮಾನ್ಯ ರೈತರಾಗಿರ್ಬೋದು ಇಬ್ಬರೂ ಸಹ 90% ಸಬ್ಸಿಡಿನಲ್ಲಿ ಅದರ ಪ್ರಯೋಜನ ಪಡಿಬೋದು. ಮತ್ತು ನಮ್ಮ ಸೇಫ್ಟಿನಲ್ಲಿ ತಂತಿ ಬೇಲಿ ಏನು ಈ ಕೃಷಿ ಹೊಂಡದ ಸುತ್ತ ಏನು ನೋಡ್ತಾ ಇದ್ದೀರಲ್ಲ, ಇದು ಹಾಗೆ ಏನಾದರೂ ಬಿಟ್ಟರೆ ಇದರಲ್ಲಿ ದನ ಕುರಿಗಳಾಗಿರೋವಂಥದ್ದಾಗಿರ್ಬೋದು, ದನ ಕರುಗಳಾಗಿರ್ಬೋದು, ಕುರಿಗಳಾಗಿರ್ಬೋದು, ಅಥವಾ ಇತರೆ ಜಾನುವಾರುಗಳಾಗಿರ್ಬೋದು, ಅಥವಾ ಮನುಷ್ಯರೇ ಆಗಿರ್ಬೋದು, ಇವರಿಗೆ ತೊಂದರೆ ಇರುತ್ತೆ. ಹಾಗಾಗಿ ಸುತ್ತ ತಂತಿ ಬೇಲಿ ಅಳವಡಿಸ್ಕೊಳ್ಳೋದು ಕಡ್ಡಾಯ ಆಗಿದೆ. ಈ ತಂತಿ ಬೇಲಿಗೆ 50% SC/STಗೆ ಆಯಿತು ಅಂದರೆ 50% ಸಬ್ಸಿಡಿ ಸಿಗುತ್ತೆ. ಇತರೆ ರೈತರಿಗಾಯಿತು ಅಂದರೆ 40% ಸಬ್ಸಿಡಿ ಸಿಗುತ್ತೆ. ಆದಷ್ಟು ಏನು ನಮ್ಮ ರಾಮನಗರ ತಾಲೂಕಿನ ಎಲ್ಲ ರೈತರು ಏನಿದ್ದೀರಾ ಈ ಯೋಜನೆನ ಇದರದ್ದು ಪ್ರಯೋಜನ ಪಡ್ಕೊಳ್ಳಿ. ಇದರೊಳಗಡೆ ಏನು ಪ್ಯಾಕೇಜ್ ಮಾದರಿಯ ಘಟಕಗಳೇನಿದೆ ಅಷ್ಟು ಘಟಕಗಳು ಕಡ್ಡಾಯವಾಗಿದೆ. ಸೊ ಇದ್ರ ಎಲ್ಲ ಯೋಜನೆನ ಪ್ರಯೋಜನ ಪಡ್ಕೊಂಡು ತಮ್ಮ ಜಮೀನಿನಲ್ಲಿ ಇಳುವರಿ ಮತ್ತು ತಮ್ಮ ಖರ್ಚೇನಿದೆ ಅದನ್ನು ಕಡಿಮೆ ಮಾಡಿಕೊಂಡು ಇಳುವರಿ ಹೆಚ್ಚಿಸಿ ತಮ್ಮ ಆದಾಯನ ಹೆಚ್ಚಿಸ್ಕೊಳ್ಳಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ.